ಸ್ಥಳದಲ್ಲೇ ಇರಿ ಎನ್ನುತ್ತಾರೆ ಚಾಣಕ್ಯ. ಚಾಣಕ್ಯ ನೀತಿಯ ಪ್ರಕಾರ ನಾವು ಕೆಲವೊಂದು ಸ್ಥಳಗಳಲ್ಲಿ ವಾಸಿಸುವ ಮೂಲಕ ಜೀವನದಲ್ಲಿ ಉನ್ನತ ಹಂತಕ್ಕೆ ಹೋಗಬಹುದು ಹಾಗೂ ಉತ್ತಮ ಜೀವನ ನಡೆಸಬಹುದು. ನಾವು ಎಂತಹ ಸ್ಥಳದಲ್ಲಿ ವಾಸಿಸಬೇಕು, ಈ ಸ್ಥಳದಲ್ಲಿ ಮಾತ್ರ ವಾಸಿಸಬೇಕೆನ್ನುತ್ತಾರೆ ಚಾಣಕ್ಯ. ಕೆಲವು ಸ್ಥಳಗಳಲ್ಲಿ ನೀವು ವಾಸಿಸಬಾರದು, ಏಕೆಂದರೆ ಅದು ನಿಮ್ಮ ಜೀವನವನ್ನು ನರಕವಾಗಿಸುತ್ತದೆ. ಆದರೆ ನೀವು ಈ 5 ಜನರು ವಾಸಿಸುವ ಸ್ಥಳದಲ್ಲಿ ವಾಸ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತೀರಿ. ಇಂಥವರ ನಡುವೆ ಬದುಕುವುದರಿಂದ ಸಂಪತ್ತು, ಆಸ್ತಿ, ಗೌರವ ಎಲ್ಲವೂ ನಿಮ್ಮ ಬದುಕಿನಲ್ಲಿ ಪ್ರಗತಿಯನ್ನು ಸಾಧಿಸುತ್ತಲೇ ಇರುತ್ತದೆ. ಆದ್ದರಿಂದ ನೀವು ಎಲ್ಲಿ ಉಳಿಯಬೇಕು ಎಂಬುದನ್ನು ಸಹ ತಿಳಿದಿರಬೇಕು. ಎಂತಹ ಸ್ಥಳದಲ್ಲಿ ನಾವು ವಾಸ ಮಾಡುವುದು ಉತ್ತಮವೆನ್ನುವುದು ನಿಮಗೆ ತಿಳಿದಿದೆಯೇ? ರಾಜ ಅಥವಾ ಆಡಳಿತಗಾರನಿರುವ ಸ್ಥಳ. ರಾಜ ಎಂದರೆ ಆಡಳಿತಗಾರ ಅಥವಾ ನಾಯಕತ್ವದ ಸಾಮರ್ಥ್ಯ ಹೊಂದಿರುವಂತಹ ಜನರು ವಾಸವಾಗಿರುವ ಸ್ಥಳದಲ್ಲಿ ನಾವು ಜೀವನವನ್ನು ಕಟ್ಟಿಕೊಳ್ಳಬೇಕು. ರಾಜ ಅಥವಾ ಸರ್ಕಾರಿ ವ್ಯವಸ್ಥೆಗೆ ಸಂಬಂಧಿಸಿದ ವ್ಯಕ್ತಿ ವಾಸಿಸುವ ಸ್ಥಳದಲ್ಲಿ ಉಳಿಯುವ ಮೂಲಕ ನಾವು ಸರ್ಕಾರದ ಎಲ್ಲ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಮತ್ತು ಸುರಕ್ಷಿತವಾಗಿ ಗೌರವಾನ್ವಿತರಾಗಿರುತ್ತೇವೆ. ಶ್ರೀಮಂತ ವ್ಯಕ್ತಿ. ಶ್ರೀಮಂತ ವ್ಯಕ್ತಿ ವಾಸಿಸುವ ಸ್ಥಳದಲ್ಲಿ ವ್ಯಾಪಾರದ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ. ಶ್ರೀಮಂತರ ಸುತ್ತ ವಾಸಿಸುವ ಜನರಿಗೆ ಉತ್ತಮ ಉದ್ಯೋಗಾವಕಾಶಗಳು ದೊರೆಯುತ್ತದೆ. ಇಂತಹ ಜನರು ಇರುವ ಸ್ಥಳದಲ್ಲಿ ಹಣದ ಸಮಸ್ಯೆಗಳು ಎಂದಿಗೂ ತಲೆ ಎತ್ತುವುದಿಲ್ಲ. ನಿರುದ್ಯೋಗಿಗಳ ಸಂಖ್ಯೆಯು ಈ ಸ್ಥಳದಲ್ಲಿ ಕಡಿಮೆ ಇರುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ. ವೈದ್ಯರು. ವೈದ್ಯಕೀಯ ವಿಜ್ಞಾನದಲ್ಲಿ ಜ್ಞಾನವುಳ್ಳ ವೈದ್ಯ ಅಥವಾ ವ್ಯಕ್ತಿ ಇರುವ ಸ್ಥಳದಲ್ಲಿ ತಂಗುವುದರಿಂದ ರೋಗಗಳಿಂದ ತಕ್ಷಣ ಪರಿಹಾರ ಸಿಗುತ್ತದೆ. ಹಠಾತ್ ಅಗತ್ಯವಿದ್ದಲ್ಲಿ ಸಕಾಲಿಕ ಚಿಕಿತ್ಸೆಯನ್ನು ನಾವು ಇವರಿಂದ ಪಡೆದುಕೊಳ್ಳಬಹುದಾಗಿದೆ. ಆರೋಗ್ಯದ ಕುರಿತು ನಾವು ಉತ್ತಮವಾದ ಸಲಹೆಯನ್ನು ಇವರಿಂದ ಪಡೆದುಕೊಳ್ಳಬಹುದು ಹಾಗೂ ಹೊಸ ರೋಗಗಳ ಬಗ್ಗೆಯೂ ಜ್ಞಾನವನ್ನು ಹೊಂದಬಹುದು. ವಿದ್ವಾಂಸರು. ಧರ್ಮದ ಬಗ್ಗೆ ಜ್ಞಾನವುಳ್ಳ ವ್ಯಕ್ತಿ, ವೇದಗಳನ್ನು ತಿಳಿದ ವ್ಯಕ್ತಿ, ಸರಿ ತಪ್ಪುಗಳನ್ನು ನಿರ್ಧರಿಸುವ ವ್ಯಕ್ತಿ ಇರುವ ಸ್ಥಳದಲ್ಲಿ ವಾಸಿಸುವುದರಿಂದ ಧರ್ಮದ ಸರಿಯಾದ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು. ನಮ್ಮ ಗಮನವು ಪಾಪ ಕಾರ್ಯಗಳ ಕಡೆಗೆ ಹೋಗುವುದಿಲ್ಲ, ಸದ್ಗುಣಗಳ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯ ಮಾಡುತ್ತಾರೆ. ಇಂತಹ ಜನರಿಂದ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಳ್ಳಬಹುದಾಗಿದೆ. ನದಿ ಅಥವಾ ನೀರಿನ ಮೂಲ. ನೀರು ಪ್ರತಿಯೊಂದು ಜೀವಿಗಳ ಜೀವಾಳ. ಇದು ಇಲ್ಲದೆ ನಾವು ನಮ್ಮ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಪವಿತ್ರ ನದಿ ಹರಿಯುವ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ನೀರು ಲಭ್ಯವಿರುವ ಸ್ಥಳದಲ್ಲಿ ವಾಸಿಸುವ ಮೂಲಕ ಪ್ರಕೃತಿಯ ಎಲ್ಲಾ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಹಾಗೂ ಇಂತಹ ಸ್ಥಳಗಳಲ್ಲಿ ನಾವು ಬೆಳೆಗಳನ್ನು ಬೆಳೆಯುವ ಮೂಲಕ ನಮ್ಮ ದಿನನಿತ್ಯಕ್ಕೆ ಅಗತ್ಯವಾದ ಆಹಾರ ಪದಾರ್ಥಗಳನ್ನು ಪೂರೈಸಿಕೊಳ್ಳಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.